ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡಿಗನ್ ವ್ಲಾಗ್ಸ್. ಇವತ್ತೇನು ವಿಶೇಷ ಅಂದರೆ ನಾವು ಹೊಸಕೋಟೆ ಹೋಗ್ತೀವಿ. ಹೊಸಕೋಟೆಗೆ ಏನಕ್ಕೆ ಹೋಗ್ತೀವಿ ಬರೋಣ? ಹೊಸಕೋಟೆ ಬಿರಿಯಾನಿ ಅದರ ನಾವು ವೆಜಿಟೇರಿಯನು, ಇಬ್ಬರು ನಾವೇ ಭಾಳ ದಿವಸದಿಂದ ಹೋಗ್ಬೇಕಂತ ಅನ್ಕೊಂಡಿದ್ವಿ. ಯಾಕೆ ಕಂಟೆಂಟ್ ಮಾಡಬಾರ್ದು ಅಂತ ಮಾಡ್ತಿದ್ವಿ. ನನಗೆ ಗೊತ್ತಿಲ್ಲ ವ್ಲಾಗ್ ಬರ್ತಾ ಇಲ್ಲ. ಅದಕ್ಕೆಲ್ಲ ಕಾರಣ ಕಾರ್ತಿಕ್ ಎಂಬಿ. ಅವ್ನು ಕರೆಕ್ಟಾಗಿ ಎಡಿಟ್ ಮಾಡ್ತೀನಿ. ನಾನು ಆಲ್ರೆಡಿ 3 ವ್ಲಾಗ್ ಮಾಡೀನಿ, ಅದು ಯಾವ ಎಡಿಟೇ ಮಾಡಿಲ್ಲ ಅವನು. ಈ ವ್ಲಾಗ್ನು ಎಡಿಟ್ ಮಾಡಿ ಯಾವ್ಬಿಡ್ತಾನೆ ಗೊತ್ತಿಲ್ಲ. ಈ ವ್ಲಾಗ್ ಕ್ರೇಜ್ ಇರುತ್ತೆ, ನೋಡ್ತಾ ಇರ್ರಿ. ಹೊಸಕೋಟೆಗೆ ಹೋಗಿ ಬಿರಿಯಾನಿ ಟ್ರೈ ಮಾಡ್ತೀವಿ, ಹೆಂಗಿರುತ್ತೆ ಅಂತ ರಿವ್ಯೂ ಕೊಡ್ತೀವಿ. ಅಲ್ಲಿ ತನಕ ನೋಡ್ತಾ ಇರ್ರಿ. ಏನು ಹೇಳ್ತೀವಣ್ಣ ನೀನು? ಇವತ್ತು ನಾನು ಏನದು ಬಿರಿಯಾನಿಯಲ್ಲಿ ಬರೋ ಚಕ್ಕೆ ಲವಂಗ ಥರ ಅದು ಇದ್ರೆ ಸ್ವಾದ, ಆದ್ರೆ ಒಂದು ಸೈಡಿಗೆ ತೆಗ್ದಿಡ್ತಾರೆ. ಸೊ ಅದೇ ಥರ ನಾನು ಇವತ್ತು ನಾ ಇದ್ರೆ ಇನ್ನೂ ಒಂದು ಕಾರ್ತಿಕ್ ಒಂದು ಪ್ರಾಜೆಕ್ಟ್ ಡೆಡ್ ಲೈನ್ ಐತೆ, ಫುಲ್ ಪ್ರೈವೇಟ್ ಅದು ಪ್ರಾಜೆಕ್ಟ್. ಅದ್ರ ನೋ ಡಿಸ್ಕ್ಲೋಸರ್ಸ್. ಡೆಡ್ ಲೈನ್ ಐತೆ, ಅದಕ್ಕೆ ಸ್ವಲ್ಪ ಬಿಸಿ ಇದ್ದಾನೆ. ಅದಕ್ಕೆ ರಾತ್ರಿನೂ ವರ್ಕ್ ಮಾಡ್ತಿದ್ದಾನೆ. ನಾವು ಇಷ್ಟೊತ್ತು ಎಲ್ಲ ಟೈಮ್ ನೋಡ್ರಿ 1:57. ಸರಿ ಕಾಣಂಗಿಲ್ಲ. 1:57 ಆದ್ರೆ ನಮ್ಮ ಹುಡುಗನ ಡೆಡಿಕೇಶನ್ ನೋಡ್ರಿ. ಇವತ್ತು ನಾವು ಲೈಕ್ ತುಂಬ ಆಸ್ಟ್ರಾಲಜರ್ ಥರ ಎಲ್ಲ ತುಂಬ ಯೋಚನೆ ಮಾಡಿ ಏನೋ ಮಾಡಿದ್ವಿ. ಎಲ್ರಿಗೂ ಏನೇನೋ ಸ್ವಲ್ಪ ಪ್ರಿಡಿಕ್ಷನ್ಸ್ ತಿಳ್ಕೊಂಡು ಅದು ಆಗತ್ತಿಲ್ಲ ಗೊತ್ತಿಲ್ಲ, ಬಟ್ ಅದು ಬಂದಿರೋದ್ರಿಂದ ಏನೋ ಖುಷಿ ಆಯ್ತು ಸ್ವಲ್ಪ. ನಾವು ಮೂವರೇ ದರ್ಶನ್ ಅಲ್ಲಿ ಕರೆದಿದ್ವಿ. ಅವನೇನೋ ಇಷ್ಟೊತ್ತು ಬಂದಿದ್ದು ಸುಸ್ತಾಗಿತ್ತು. ಅವನಿಗೆ ಭಾಳ ತಿಳಿದಿದ್ದು ಬೈ ಅಂತ ಹೇಳ್ದ. ಅದೇ ಈಗ 2 ಗಾಡಿ ಇದಾವೆ, ಒಂದು ಗಾಡಿಲಿ ಇಬ್ರು ಹೋಗ್ತೀವಿ. ಆದರೆ ಪಾಪ ಹುಡುಗ ನಾವು ಇಷ್ಟೊಂದೆಲ್ಲ ಕೇಳಿದ್ವಿ ಅಂತ ಸಾರಿ ಎಲ್ಲ ಕೇಳ್ದ. ನಾವು ಬಿಡು ಬೈ ಸಾರಿ ಎಲ್ಲ ಯಾಕೆ ಅಂತ, ಬಟ್ ಆದ್ರೆ ಅವನ್ನ ಬೆಳಿಗ್ಗೆ ತೋರಿಸ್ತೀವಿ ನಾವು. ಹೋದ್ಮೇಲೆ ಸಿಗೋಣ, ಅಲ್ಲ ಹೋಗೋವರೆಗೂ ಎಲ್ಲ ತೋರಿಸ್ತೀನಿ ಏನಂತ. ಹೋಗೋಣ ಬನ್ನಿ. ಸೊ ಗೈಸ್, ಫೈನಲಿ ಹೊರಟಿದ್ದೀವಿ ಮನೆಯಿಂದ ಹೊಸಕೋಟೆಗೆ ಬಿರಿಯಾನಿ ಟ್ರೈ ಮಾಡೋಕ್ಕೆ. ನಾನು ಕಾರ್ತಿಕ್ ಗಾಡೀಲಿ ಎತ್ತಿದ್ದೀನಿ, ವರುಣ್ ಒಂದು ಸಪ್ರೇಟ್ ಗಾಡೀಲಿ ಬರ್ತಿದ್ದಾನೆ. ಎಲ್ಲ ಹೆಂಗಿರುತ್ತೆ ಏನಿರುತ್ತೆ ಗಾಡಿಗೆ ಪೆಟ್ರೋಲ್ ಇಲ್ಲ. ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಯಾರು ರೆಸ್ಪಾನ್ಸೇ ಮಾಡ್ತಿಲ್ಲ. ಇಂಡಿಯನ್ ಆಯಿಲ್ ಬೇರೆ ಕಡೆ ನೋಡ್ಬೇಕು. ಬನ್ನಿ ಹೋಗೋಣ. ಪೆಟ್ರೋಲ್ ಬಂಕ್ ಸಿಕ್ತು. ನಾನು ಮ್ಯಾಪ್ ಹಾಕೊಂಡೆಲ್ಲ ಹೋಗ್ತಾ ಇದ್ದೀನಿ. ಇಲ್ಲಂತ ಸರಿ ಅಲ್ಲೇ ಇಲ್ಲ, ಅಲ್ಲೊಂದು ಬಂಕ್ ಇದೆ. ಪೆಟ್ರೋಲ್ ಇಲ್ಲ ಅಂದ್ರೆ ಭಾಳ ಕಷ್ಟ ಆಗುತ್ತೆ. ಎಲ್ಲಿ ಸಿಗುತ್ತೆ HP ಥರ ಡಿಫ್ರೆಂಟ್ ಆಗಿದೆ ನೋಡಿ ಗಾಯ್ಸ್. ಸೈಕ್ ಇದೆ. ಚೆನ್ನಾಗಿದೆ. 150 ಆಯ್ತು. ಪೆಟ್ರೋಲ್ ಹಾಕ್ಸ್ಕೊಂಡು ಮಾಡ್ತಿದ್ದೆ ವಾಪಸ್. ಇಡ್ಲಿ ಬಂದು ಭಾಳ ಇಷ್ಟ ಆಯ್ತು ನನಗೆ. ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ, ಚಲೋ. ಒಳಗಡೆ ಹೆಂಗ್ ಮಲ್ಕೊಂಡಿದ್ದಾರೆ ಪಾಪ, ಎಷ್ಟು ಕಷ್ಟಪಟ್ಟಿರ್ತಾರೆ ಕೆಲಸ ಮಾಡಿ. ಒಬ್ರು AC ಹಾಕೊಂಡು ಅಂದ್ರೆ ಹೆಂಗೈತೆ ರೋಡ್ MV ಕ್ರೌಡ್ ಹೆಂಗೈತಿ? ನಾವು ಕ್ಯೂ ನಿಂತು ಬಿರಿಯಾನಿ ತಿಂದಂಗೆ. ಹೆಲ್ಮೆಟ್ ಫಿಕ್ಸ್ ಮಾಡ್ತಿದ್ದಾನೆಲ್ಲ. ವರುಣಿಗೆ ನಮ್ಮ ಅಣ್ಣನ ಗಾಡಿ ಇಷ್ಟ ಆಗ್ಬಿಟ್ಟತಿ. 2 ಬಿರಿಯಾನಿ, 2 ಮಟನ್ ಬಿರಿಯಾನಿ. ನಾನು ತಿಂತೀನಿ. 2 ಬಿರಿಯಾನಿ ತಗೊಂಬ. ಸೊ 2 ಬಿರಿಯಾನಿ ಹೇಳಿದೀವಿ. ಮಟನ್ ಬಿರಿಯಾನಿ ಹೋಗ್ತಾ ಇದೀವಿ. ನಾನು MB. ಟೋಕನ್ ಹಿಂಗಿರುತ್ತೆ ನೋಡಿ. ಕಬಾಬ್ ಸಿಕ್ತತ್ತ? ಕಬಾಬ್ ಇರೋದು ಗೊತ್ತಿಲ್ಲ.
ಸೊ ಬಿರಿಯಾನಿ ಇದೆ, ಒಂಥರ ಪುಳಗರೆ ಇದ್ದಂಗೆ ಐತೆ. ಕಬಾಬ್ ಮಿಸ್ ಮಾಡಿದಂಗೆ ಕಾಯಿಸ್ತಾರೆ. ಕಬಾಬ್ ಸಿಗುತ್ತೆ, ಕಬಾಬ್ ಬರ್ತದೆ. ಮತ್ತೆ ಬರೋಣ ಅಷ್ಟೇ. So guys, ಇವಾಗ ಬಿರಿಯಾನಿ ನೋಡಕ್ ಈ ತರ ಕಾಣುತ್ತೆ. ನಾನೊಂದ್ ಬೇಟ್ ಇನ್ನೊಂದ್ ಬೇಟ್ ತಗೊಂಡಿವಿ. ವರ್ಣ ಏನೋ ತಿನ್ನಲ್ಲ. ವರ್ಣ ಯಾಕೆ ಏನೋ ತಿನ್ನಲ್ಲ ನೀನು? ನಾನು ಸಂಪೂರ್ಣ ಸಸ್ಯಾಹಾರಿ. ರೈಸ್ ತಿಂದ್ರೆ ಎಂತ ನನ್ನ ಮಕ್ಕಳ ಜೊತೆ ಬಂದಿ ನೋಡಿ ವಿಡಿಯೋ ಮಾಡೋಣ. ರೈಸ್ ತಿಂದ್ರೆ ರೈಸ್ ತಿನ್ಬೋದು. ಈಗ ಬರೀ ರೈಸ್ ಹತ್ರ ಸ್ವಲ್ಪ ಇವಾಗ ಇವನೊಬ್ನೇ ಇವಾಗ ಟೇಸ್ಟ್ ಮಾಡ್ತಾನೆ. ಎಲ್ಲ ಈ ತರ ಕಾಣುತ್ತೆ. ಪೀಸ್ ಎಲ್ಲ ಎಷ್ಟೆಷ್ಟು ಹಾಕಿದ್ರೆ ಗೊತ್ತಿಲ್ಲ. ರೈಸ್ ಎಲ್ಲ ಬಹಳ ಚೆನ್ನಾಗೈತೆ. 350 ರೂಪಾಯಿ ರೈಸು 310 ರೂಪಾಯಿ. ರೈಸ್ ಒಂದು ಬೈಟ್ ಜೊತೆಗೆ. ಹಾ, ಇವಾಗ ಇಬ್ರು ಟೇಸ್ಟ್ ಮಾಡ್ತಿದ್ದಾರೆ. ಹೌದಾ, ಅಲ್ಲಿಂದ ತಂದಿರ್ತಾರೆ. ಪೀಸು 1 2 ಎಲ್ಲ ಚಂಕಂತ ಏನಿದೆ 3 ಹಾಕಿದ್ದಾರೆ. ಸಣ್ಣ ಪ್ಲೇಟ್ ಇದೆ 3, ಒಂದು 4 ಹಾಕಿದ್ದಾರೆ. 4 ಪೀಸ್ ಹಾಕಿದ್ದಾರೆ. ನಾನು ಪೀಸ್ ತಿನ್ನಲ್ಲ, ರೈಸ್ ತಿನ್ನಿರುತ್ತೆ. ಪೀಸ್ ಫ್ರೈ ಮಾಡೋಣ. ಫುಲ್ ಜ್ಯೂಸಿ ಚೆನ್ನಾಗಿ ಕುಕ್ ಆಗಿದೆ. ನನಗೆ ಗೊತ್ತು ನಿಮಗೆಲ್ಲ ಬಾಯಾಗಿ ನೀರು ಬರ್ತೈತೆ ಅಂತ. ಹೇಳ್ರಿ ಹಿಂಗೆ. ಏನ್ ಮಕ್ಕಳು ಇವೆರಡು ಪ್ಲೇಟ್ ತಗೊಂಡು ನನಗೆ ಇದನ್ನ ತಗೊಂಡ್ಬಂದಾರೆ. ಎಷ್ಟು ಇದೊಂದೇ ಸಾಕು. ನಮ್ದಲ್ಲಿ ನಾನೇ ಕೊಟ್ಟು ತಗೊಂಡ್ಬಂದಿದ್ದು ದುಡ್ಡು ಅಲ್ಲ, ಬರೀ ಅದನ್ನ ತಿಂದು ಹೊಟ್ಟೆ ತುಂಬಿಸ್ಕೊಂತೀರಾ? ಇದು ಬೇಡ. ಇದು ಅವ್ನು ತಿನ್ನಲ್ಲ ಚಿಕನ್, ನಾವು ತಿಂತೀವಿ. ಚಿಕನ್ ಅಲ್ಲ, ಮಟನ್ನು. ನಾನು ರೈಸ್ ತಿನ್ನಲ್ಲ, ಬರೀ ರೈಸ್ ತಿಂತೀನಿ ಅಷ್ಟೇ. ಸೊ ಚಿಕನ್ ಅಂತ ಕನ್ಸಿಡರ್ ಮಾಡ್ಕೊಂಡು ತಿಂತೀನಿ. ಹೆಂಗೋ ನಿಮ್ಮ ಮನೆಗೆ ಗೊತ್ತೈತಾರೆ. ಗೈಸ್ ಗೊತ್ತಲ್ಲ ಇನ್ಮೇಲೆ ಏನ್ ಮಾಡ್ಬೇಕು ಅಂತ. ಎಂ ಮನೆಗೆ ರೀಚ್ ಆಗತ್ತಂಗನು ಈ ವಿಡಿಯೋ ಶೇರ್ ಮಾಡ್ರಿ. ಏನೋ ಕೇಳಿಸಲ್ಲ ಅನ್ಕೊಂತೀನಿ ವಿಡಿಯೋ. ಇಲ್ಲ ಕೇಳಿಸ್ತದೆ. ನಿಮ್ಮ ವಾಯ್ಸ್ ಕೇಳಿಸ್ತಾ ಇರ್ಬೋದು, ನನ್ನ ವಾಯ್ಸ್ ಕೇಳಿಸ್ತದೆ ನೀಟಾಗಿ. ಓಕೆ ಗಾಯ್ಸ್, ಅವರಿಬ್ರು ಫುಲ್ ಅದನ್ನ ಟೇಸ್ಟ್ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ. ಸ್ವಲ್ಪ ಬಿಟ್ಟು ನಾ ಏನ್ ಮಾತಾಡ್ಲಿ, ಒಂಥರ ಹೊಟ್ಟೆ ಹಸಿತೈತಿ. ಆದರೆ ಹೊಟ್ಟೆ ಹಸಿತಿಲ್ಲ. ಕಣ್ಣೆದ್ರಿಗೆ ಬರೀ 4 ಕಾಲಿಂದು 2 ಕಾಲಿಂದ ಇದೆ ಅಷ್ಟೇ. ಸೊ ನನಗೆ ಸಾಕು. ಸಲಾಡ್ ಎಂತ ನನ್ನ ಮಕ್ಳಿದ್ದಾರೆ ಇವರು ಅಂತ ಅಂದ್ರೆ ಸಲಾಡ್ ತಗೊಂಬಂದಾರೆ ಎಕ್ಸ್ಟ್ರಾ. ಅದು ಏನೋ ನನಗೆ ತಂದಿರಿ ಅಂದ್ರೆ ಅಂತ ಕೇಳಿದ್ರೆ ಇಲ್ಲ, ಅವ್ರಿಬ್ರು ಒಂದೊಂದು ಪ್ಲೇಟಿಗೆ 2 ಎಕ್ಸ್ಟ್ರಾ ಬೇಕು ಅಂತ ಅದೇ. ಇದು ಆನ್ ಸ್ಕ್ರೀನ್ ಮಾತ್ರ, ಆಫ್ ಸ್ಕ್ರೀನ್ ಹಿಂಗೆ ಇರುತ್ತೆ, ಅದು ನಂಬೇಡ್ರಿ ನೀವು. ಹಾ, ಅವರಿಬ್ರು ಹಂಗೆ ಟೇಸ್ಟ್ ಮಾಡ್ತಿರ್ಲಿ, ಮತ್ತೆ ಬರ್ತೀವಿ. ಓಯ್ ಲಾಸ್ಟಿಗೆಲ್ಲ ಫೈನಲ್ ಹೆಂಗಿದ್ದು ಹಂಗೆ ಐತೆ, ಏನೂ ಖಾಲಿ ಮಾಡಿಲ್ಲ, ಹಂಗೆ ಬಿಟ್ಟಿದ್ದಾನೆ. ಆ ಪೀಸ್ ಎಲ್ಲ ನನಗೆ ಹಾಕಿದ, ನಾನೇ ಖಾಲಿ ಮಾಡಿರೋದು. ಏನ್ ತಿಂದಿಯಪ್ಪ ಎಮ್ಮೆ ನೀನು? ಆ ಸಲಾಡ್, ಈ ಪ್ಲೇಟ್ ಖಾಲಿ ಆಗ್ತದೆ. ಈ ಸಲಾಡ್ ತಿಂದ ನೋಡು ಅಷ್ಟೇ. ಆ ಪೀಸ್ ಎಲ್ಲ ನಾನೇ ತಿಂದಿದ್ದು. ಎಲ್ಲರಿಗೂ ಕೆಪಾಸಿಟಿ ಇರಲ್ಲ. ಕೆಪಾಸಿಟಿ ಇಂಪಾರ್ಟೆಂಟ್ ಅಲ್ಲ. ಬೆಳಿಗ್ಗೆನೆ ಹೆವಿ ಖಾರ ಇದೆ. ನಾನು ಬೆಳಿಗ್ಗೆ ತಿಂದಿನ ಅಂದ್ರೆ ನನ್ನ ಕೆಪಾಸಿಟಿ ಯೋಚನೆ ಮಾಡ್ತೀನಿ. ನಮ್ಮ ಆರೋಗ್ಯ ನಾವು ನೋಡ್ಕೊಂತೀವಿ. ನಮ್ಮ ಆರೋಗ್ಯ ನಾವು ನೋಡ್ಕೊಂತೀವಿ. ಇವಾಗ ಇದು ವೇಸ್ಟ್ ಆಗುತ್ತೆ, ಏನ್ ಮಾಡೋಣ ಹೇಳ್ರಿ ಇವನಿಗೆ. ನಾನು ಇವನಿಗೆ ಅಂದೆ ಆಗಲ್ಲ, ನಾನು ತಿನ್ನಲ್ಲ, ಒಂದ್ ತಗ ಅಂತ. ಇವ್ ಕೇಳಿಲ್ಲ, 2 ತಗ ತಿಂತೀನಿ ಅಂತ. ತಗೊಂಡಿವಿ, ತಿನ್ಲಿ. ಪಾಪ ಇದೆ ವರುಣ್. ನನಗೂ ಇದು ಫುಲ್ ಆಯ್ತು, ಇದು ಕಂಪ್ಲೀಟ್ ಮಾಡ್ತೀನಿ ನಾನು. ಇದು ಗೊತ್ತಿಲ್ಲ. ಇಲ್ಲ ಸುಹಾಸ್ನ ಕೆಪಾಸಿಟಿ ಎಕ್ಸ್ಟೆಂಡ್ ಮಾಡ್ಕೊಂಡು ಆ ರೈಸ್ ಖಾಲಿ ಮಾಡ್ತಾನೆ. ಬರೀ ಪ್ರೋಟೀನ್ ಒಂದೇ ತಗೊಂಡ್ರೆ ಹೆಂಗಪ್ಪ? ಕಾರ್ಬೋಹೈಡ್ರೇಟ್ ಬಹಳ ಖಾರ ಇದೆ ಗಾಯ್ಸ್, ಖಾರ ಜಾಸ್ತಿ ಇದೆ. ಆಮೇಲೆ ರಿವ್ಯೂ ಕೊಡ್ತೀವಿ ಹೆಂಗೈತೆ ಅಂತ.
ಇವನ್ನೆಲ್ಲ ಅರ್ಧ ಹಂಗೆ ಬಿಟ್ಟ ನೋಡ್ರಿ, ಇವಾಗ ತಿನ್ನಿಸ್ತೀನಿ ಬಿಡಲ್ಲ ಇದನ್ನೆಲ್ಲ. ಚಾನ್ಸೇ ಇಲ್ಲ. ಇವಾಗ ಹೋಗಿ ಮಾಡೋ ಕೆಲಸ ಏನಿಲ್ಲ. ಇವಾಗ ಅದಲ್ಲದೆ ಭಾನುವಾರ ಅವ್ನು ಎಷ್ಟೊತ್ತಿಗೆ ಮುಗಿಸಲ್ಲ ಅಷ್ಟೊಂದು ಮುಗಿಸ್ಕೊಂಡು ತಟ್ಟೆ ಖಾಲಿ ಮಾಡಿಸ್ಕೊಂಡು ಅವ್ನು ಕರ್ಕೊಂಡು ಹೋಗಿ ಅಂದ್ರೆ ಬೆಳಗ್ಗೆ ನನ್ನ ಮುಂದೆ ಡಮಾರ್ ಇವನೇ ಡಮಾರ್ ಅಂದ್ರೆ ನಮ್ಮ ಅಭಿ ಮುಗೀತು. ಅಭಿ ಏನಾರು ತಿಂದಿದ್ರೆ ಇಲ್ಲೇ ಹೊರಕಿದ್ದ. ಕ್ರೇಜಿ ಜನ. ಇದು ಬೇರೆ ಒಂದು ರೂಮ್ ಅಷ್ಟೇ, ಇನ್ನು ಈ ಥರದ್ದು 4-5 ರೂಮ್ ಇದೆ, ಅದ್ರಾಗೆಲ್ಲ ಜನ ಇದ್ದಾರೆ. ಸೊ ಗಾಯ್ಸ್, ಇಲ್ಲಿದ್ದಾಯ್ತು. ಈಗ ಏನು ಕೊಕ್ಕಿದ್ದು? ಡಯಟ್ ಕೊಕ್ಕ. ಡಯಟ್ ಕೊಕ್ ತಗೊಂಡಿದ್ದೀವಿ, ನೀಟಾಗಿ ಜೀರ್ಣ ಆಗುತ್ತೆ. ವಾಕ್ ಮಾಡ್ತೀನಿ ಅಂತ ತಿಂದಿರೋ ಕರ್ಸ್ಕೊಳಕತ್ತೀರಾ? ಸ್ವಲ್ಪ ಹೊಟ್ಟೆಗೆ ಐತಲ್ಲ, ಈಗ ಸಡನ್ ಬೈಕ್ ಹೊಡಿಯಕ್ಕಾಗಲ್ಲ. ಟೈಮ್ ನೋಡ್ರಿ 4:36 ಟೈಮು. ಈ ಟೈಮ್ ತಿಂದು ಪಾಪ ಅವನೇನು ತಿಂದಿಲ್ಲ. 4 ಗಂಟೆಗಾಲೇ ಎಲ್ಲ ರೆಡಿ ಇತ್ತು. ನಾವೇ ಫಸ್ಟ್ ಬಂದೀವಿ ಅಂದ್ಕೊಂಡು ಅಲ್ಲಿ ನೋಡ್ರಿ ಎಲ್ಲ ಜನ ಬಂದಿದ್ರು. ಆಮೇಲೆ ಟೇಸ್ಟ್ ವೈಸ್ ಹೇಳ್ಬೇಕಂದ್ರೆ ಫಸ್ಟ್ ನಾನು ಹೇಳ್ತೀನಿ, ಚೆನ್ನಾಗಿದೆ ಬಿರಿಯಾನಿ, ಚೆನ್ನಾಗಿದೆ. ಆದರೆ ನೀವು ಒಂದು 8-15 ಬೈಟ್ಸ್ ತಗೊಳೋವರೆಗೂ ಟೇಸ್ಟ್ ಫುಲ್ಲು ಹಂಗೆ ಅನಿಸುತ್ತೆ. ಆಮೇಲೆ ಒಂಥರ ಮಕ ತಿಕ್ದಂಗೆ ಆಗುತ್ತೆ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಮೋರವರ್ ಕೆಪಾಸಿಟಿ ಇದ್ದವ್ರು ಮಾತ್ರ ಬರ್ರಿ. ನಾನು ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. MB ಹಂಗೆ ಬಿಟ್ಟು ಬಂದ. ಹೇಳಪ್ಪ MB, ನಿನಗೆ ಹೆಂಗೆ ಅನಿಸ್ತು ಬಿರಿಯಾನಿ? ಖಾರ ಇತ್ತು, ಚೆನ್ನಾಗಿತ್ತು. ಖಾರ ಅಂದ್ರೆ ಖಾರ ಟೇಸ್ಟ್ ಚೆನ್ನಾಗಿದೆ, ಬಟ್ ಬೆಳಿಗ್ಗೆ ಅಷ್ಟು ಖಾರ ತಿನ್ನೋದು ಒಳ್ಳೇದು. ಅದೇ ಸ್ಪೆಷಲ್ ಅದು. ಬೆಳಿಗ್ಗೆ ಅಷ್ಟು ಖಾರ ತಿನ್ನೋದು ಒಳ್ಳೇದು. ಆಮೇಲೆ ಯಾವಾಗ್ಲೂ ನೋಡ್ರಿ ಬೆಳಿಗ್ಗೆ ಇತ್ತು ಫುಲ್ ಲೈಟ್ ಫುಡ್ ತಿಂತಾರೆ, ಈ ಬರೀ ಖಾರ ಇರೋ ಫುಡ್ ತಿನ್ನಲ್ಲ. ಅಲ್ಲ ಇವಾಗ ಹೆಂಗಿತ್ತು ಅದು ಮಧ್ಯರಾತ್ರಿಗೆ ಜನರು ತಿನ್ಬೋದಾ? ತಿನ್ಬೋದು, ಎಲ್ಲ ಫೇಮಸ್ ಆಗಿರೋಕೆ ಇಷ್ಟು ಜನ ಬಂದಿರೋದು. ನಮ್ದೇನಿದೆ, ಚೆನ್ನಾಗಿದೆ. ಆಮೇಲೆ ತಿನ್ನಕ್ಕಾಗಲ್ಲ, ಮಕ ಒಂಥರ ತಿಕ್ದಂಗೆ ಆಗುತ್ತೆ, ಜಾಸ್ತಿ ತಿನ್ನಕ್ಕಾಗಲ್ಲ. ಚೆನ್ನಾಗಿ ತಿನ್ನೋರು ಒಂದು ಪ್ಲೇಟ್ ಫುಲ್ ಕಂಪ್ಲೀಟ್ ಮಾಡ್ಬೋದು. ಚೆನ್ನಾಗಿದೆ. ನಾವು ಬಂದಿದ್ದು ಮಣಿ ಬಿರಿಯಾನಿ ಅಂತ, ಕರೆಕ್ಟ್ 4 ಗಂಟೆ ಬಂದಿದ್ವಿ. ಇದೇ ಫೇಮಸ್, ಯಾಕಂದ್ರೆ ಇದೇ ಹೋಟ್ಲೆ ಫಸ್ಟ್ ಶುರು ಮಾಡಿದ್ದು ಇಲ್ಲಿ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಮಾಡೋದು ಅವರೇ. ಇದು ಎಲ್ಲ ಶುರು ಮಾಡಿದ್ದು. ಈ ವಿಡಿಯೋ ನೋಡಿದವರು ಇಲ್ಲಿ ಆಲ್ರೆಡಿ ಯಾರು ಬಂದಿದ್ರೆ, ಇಲ್ಲಿ ಎಲ್ಲರೂ ಅಕ್ಕಪಕ್ಕ ಇಡ್ಲಿ ಪಟ್ಲಿ ಏನಾರು ಸಿಕ್ಕಿದ್ರೆ ಕಮೆಂಟ್ ಮಾಡಿ. ವೆಜ್ ಅವ್ರನ್ನ ಕರ್ಕೊಂಡ್ ಬರ್ತಿರಲ್ಲ, ಅವ್ರಿಗೆ ಸ್ವಲ್ಪ ಹೋಟ್ಲ್ ಹುಡುಕ್ರಿ. ಇಲ್ಲಿ ಆಲ್ಮೋಸ್ಟ್ ಒಂದು ಜೊತೆ ಬಂದ್ಬಿಡ್ತಾರೆ. 2 ಕಿಲೋಮೀಟರ್ 3 ಕಿಲೋಮೀಟರ್ ಕಾರು ಬೈಕು ಫುಲ್ಲು. ಇವ್ರ ಜೊತೆ ನಾನು ಮತ್ತೆ ವಾಕಿಂಗ್ ಬರ್ಬೇಕಂದ್ರೆ ನನ್ನಲ್ಲಿ ಶಕ್ತಿ ಬೇಕಲ್ಲ, ಸಾರಿ ಮೈಯೊಳಗೆ ಶಕ್ತಿ ಬೇಕಲ್ಲ. ಅದಕ್ಕೆ ಏನಾರಿದ್ರೆ ಕೋಕ್ ಕುಡಿಯಪ್ಪ ಅಂದ್ರೆ ಬರೇ ಹೊಟ್ಟೆ ಕುಡಿಯಲ್ಲ ಅಂತ. ಕೋಕ್ ಏನು ಬೇಡ ಅಂದ್ರೆ ಹೊಟ್ಟೆ ತುಂಬಾ ಊಟ ಮಾಡಿ ಕೋಕ್ ಕುಡಿಯಕತ್ತೀರ ಡೈಜೆಷನ್ ಆಗ್ಲಿ ಅಂತ. ಖಾಲಿ ಹೊಟ್ಟೆ ನಾನು ಕೋಕ್ ಕುಡಿದ್ರೆ ಮುಗೀತು, ಹೊಟ್ಟೆಗಿರೋ ಗ್ಯಾಸ್ ಸಮೇತ ಫುಲ್ ಹೊರ ಬಂದ್ಬಿಡುತ್ತೆ. ಮತ್ತೆ ಈ ಹೋಟ್ಲ್ ಲೊಕೇಶನ್ ಚೆನ್ನಾಗೈತೆ, ಎಷ್ಟೊಂದು ಹೋಟ್ಲು. ಫಾರ್ ಎಕ್ಸಾಂಪಲ್ ಅಕ್ಷಯ್, ಆನಂದ್ ಅವೆಲ್ಲ ಥರ ಮೇನ್ ರೋಡಾಗ ಬರ್ತಾವೆ, ಅಲ್ಲಿ ಸ್ವಲ್ಪ ರಂಜಿ ಆಗ್ಬೋದು. ಇಲ್ಲಿ ಒಂಥರ ಸರ್ವಿಸ್ ರೋಡಿಂದ ಒಳಗೆ ಬರಬೇಕು. ಇಲ್ಲಿ ಯಾವುದು ಗಾಡಿ ಅಷ್ಟು ಓಡಾಡಲ್ಲ, ಪಾರ್ಕಿಂಗ್ ಎಲ್ಲ ಚೆನ್ನಾಗೈತೆ. ವಾಪಸ್ ಹೋಗೋಣ. ಸೊ ಇದಾಗಿತ್ತು ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ಗೊತ್ತು ವ್ಲಾಗ್ ಬರ್ತಾ ಇಲ್ಲ, ಬರುತ್ತೆ ಇನ್ಮೇಲಿಂದ.